ಡೇ 135. ಬೆಳಗ್ಗೆ ಕಾಫಿ ಕುಡಿದು ಜಿಮ್ಮಿಗೆ ಬಂದ್ವಿ. ಇವತ್ತು ಆಲ್ಟರ್ನೇಟಿವ್ ಮಾಡಿದೆ, ಬೈಸೆಪ್ಸ್ ಮತ್ತೆ ಶೋಲ್ಡರ್ ವರ್ಕೌಟ್ ಮಾಡಿದೆ. ಇವತ್ತು ನಾನ್ ವೀಕಲ್ಲಿ ಟ್ವೈಸ್ ಫೋರ್ ಆರ್ಮ್ಸ್ ನ ಆಮೇಲೆ ಥ್ರೈಸ್ ಕೋರ್ ನ ಟ್ರೈನ್ ಮಾಡ್ತೀನಲ್ಲ, ಅದ್ರ ಸಲುವಾಗಿ ನಾ ಡೈಲಿ 2 ವರ್ಕೌಟ್ ಮಾಡೋದಿಲ್ಲ, ಒಂದೇ ವರ್ಕೌಟ್ ಮಾಡ್ತೀನಿ. ಈ ಡಬ್ಬ ನನ್ನ ಮಕ್ಕಳು ಬೆಳಗ್ಗೆನೆ ಏನೇನೋ ಒಂಥರ ಮಾಡ್ತಾರೆ ಗುರು. ಒಂಚೂರು ಕಾಮನ್ ಸೆನ್ಸ್ ಅನ್ನೋದೇ ಇಲ್ಲ. ಅದೇನೇ ಆದ್ರೂ ಬರೋ ಮಂಡೆಯಿಂದ ಕರೆಕ್ಟ್ ಆಗಿ ನನ್ನ ಡೈಲಿ ರೋಟೀನ್ ಮತ್ತೆ ರೀಸ್ಟಾರ್ಟ್ ಮಾಡ್ಬೇಕು. ಈ ಡಿಸ್ಟ್ರಾಕ್ಷನ್ಸ್ ನನ್ನ ಕಡೆ ತಡ್ಕೊಳಕ್ ಆಗ್ತಿಲ್ಲ. ಬೆಳಿಗ್ಗೆ ಎದ್ದೇಳಕ್ ಆಗ್ತಿಲ್ಲ, ಡೇಯಲ್ಲಿ ವಾಟರ್ ಇಂಟೇಕ್ ಕಂಪ್ಲೀಟ್ ಮಾಡಕ್ ಆಗ್ತಿಲ್ಲ, ಕರೆಕ್ಟ್ ಆಗಿ ಪ್ರೋಟೀನ್ ಇಂಟೇಕ್ ಮಾಡ್ಬೇಕು ಅಂತಾನು ಮನ್ಸು ಬರ್ತಿಲ್ಲ. ಏನೇನೋ ಒಂಥರ ಯೋಚನೆ ಬರ್ತಿತ್ತು ಗುರು. ಅದಕ್ಕೆ ಡಿಸ್ಟ್ರಾಕ್ಟ್ ಆಗೋದು ಬಹಳ ಈಸಿ, ಆದ್ರೆ ಅದನ್ನ ಮತ್ತೆ ರೀಸ್ಟಾರ್ಟ್ ಮಾಡ್ಬೇಕಂದ್ರೆ ಬಹಳ ಕಷ್ಟ ಆಗುತ್ತೆ ಗುರು. ನೆಕ್ಸ್ಟ್ ಟೈಮ್ ಇಂದ ಅದ್ ಮನಿಗೆ ಯಾರೇ ಬಂದ್ರು, ಅದೇನೇ ಫಂಕ್ಷನ್ ಇದ್ರು, ಅದ್ ನಂದು ಏನೇ ಪ್ರಾಬ್ಲಮ್ ಇದ್ರು ಎಲ್ಲ ಅವಾಯ್ಡ್ ಮಾಡಿ ನನ್ನ ಡೈಲಿ ರೋಟೀನ್ ನ ಸೇವ್ ಆಗಿಡ್ತೀನಿ. ಆಫೀಸ್ ಎಲ್ಲ ಮುಗಿಸ್ಕೊಂಡ್ಬಂದು ಡೈಲಿ ಸ್ಟೆಪ್ಸ್ ಕವರ್ ಮಾಡಿ ಡೇ ಎಂಡ್ ಮಾಡಿದೆ. ಇವತ್ತಿಗಿಷ್ಟೇ. ಸ್ಟೇ ಫಿಟ್ ಅಂಡ್ ಫೋಕಸ್ಡ್. ಸಿಗುವ ನಾಳೆ. ಟಾಟಾ.